ಮಾಧ್ಯಮದವರಿಗೆ ಅತ್ಯಂತ ಗೌರವಯುತವಾದಂಥ ನಮಸ್ಕಾರಗಳು. ನಿಮ್ಮ ಬಗ್ಗೆ ನಿಮ್ಗೆ ಯಾವಾಗಲೂ ಗಡಿನಾಡದ ಪ್ರಶ್ನೆ ಬಂದಾಗ, ಯಾವುದೇ ವಿಚಾರ ಬಂದಾಗ ಬಹಳ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಕೊಟ್ಟಿದ್ದೀವಿ. ಇವತ್ತು ಕನ್ನಡ ನಾಡಿನಲ್ಲಿ, ಕರ್ನಾಟಕದಲ್ಲಿ ಕನ್ನಡದ ಕಣ್ಣೀರು, ಕರ್ನಾಟಕದಲ್ಲಿ ಕನ್ನಡದ ಕಣ್ಣೀರು, ಕನ್ನಡ ನಾಡಿನಲ್ಲಿ ಕನ್ನಡದ ಕಣ್ಣೀರು ಯಾರು ನೋಡ್ತಕ್ಕಂತಿಲ್ಲ. ಸರ್ಕಾರ ಬೇಜವಾಬ್ದಾರಿ, ಶಾಸನಸಭೆ ವಿಫಲ, ಸಂಪೂರ್ಣ ವಿಫಲ, ವಿರೋಧ ಪಕ್ಷ ಸಂಪೂರ್ಣ ವಿಫಲ, ಆಡಳಿತ ಪಕ್ಷ ಸಂಪೂರ್ಣ ವಿಫಲ, ಮಂತ್ರಿಗಳು ಸಂಪೂರ್ಣ ವಿಫಲ. ಕನ್ನಡ ಶಾಲೆಗಳು ಸುಮಾರು 6,000 ಶಾಲೆಗಳನ್ನು ಕರ್ನಾಟಕದಲ್ಲಿ, ತಮಿಳುನಾಡಲ್ಲ, ಆಂಧ್ರ ಅಲ್ಲ, ಕೇರಳ ಅಲ್ಲ, ಕರ್ನಾಟಕದಲ್ಲಿ ಮುಚ್ಚಿದ್ದಾರೆ. ಸುಮಾರು 30 ವರ್ಷದಿಂದ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ ಕೊಟ್ಟಿಲ್ಲ. 30 ವರ್ಷಗಳಿಂದ ಸರ್ಕಾರ ಈಗ 800 ಇಂಗ್ಲಿಷ್ ಶಾಲೆಗಳನ್ನು ಪ್ರಾರಂಭ ಮಾಡುವುದಕ್ಕೆ ಆಯವ್ಯಯದಲ್ಲಿ 3,900 ಕೋಟಿ ರೂಪಾಯಿ ಇಂಗ್ಲಿಷ್ ಶಾಲೆಗೆ ಒದಗಿಸಿದ್ದಾರೆ. ಕನ್ನಡ ಶಾಲೆಗೆ 3 ಕಾಸು ಕೊಟ್ಟಿಲ್ಲ, ನಯಾ ಪೈಸೆ ಕೊಟ್ಟಿಲ್ಲ. ಕನ್ನಡ ಶಾಲೆಗಳನ್ನ ಕಡೆಗಾಣಿಸಿರುವ ಯಾರು? ಕರ್ನಾಟಕದ ರಾಜ್ಯ, ಕರ್ನಾಟಕದ ಮುಖ್ಯಮಂತ್ರಿಗಳು, ಕರ್ನಾಟಕದ ಮಂತ್ರಿಗಳು, ಕರ್ನಾಟಕದ ಶಾಸಕರು. ಇದಕ್ಕಾಗಿ ಭಾರಿ ಹೋರಾಟ. ಕನ್ನಡಕ್ಕೆ ವಾಟ ಪಕ್ಷ, ನಮ್ಮ ಮಂಜುನಾಥ್ ದೇವ್, KR ಕುಮಾರ್ ಅವರ ಅನೇಕ ನಮ್ಮ ಕನ್ನಡ ಪರ ಸಂಘಟನೆಗಳು, ಕನ್ನಡ ಒಕ್ಕೂಟ ಎಲ್ಲರೂ ಇವತ್ತು ಬೀದಿಗಿಳಿದಿದ್ದೇವೆ. ಇದು ಜೊತೆಗೆ ಬಹಳ ಪ್ರಮುಖವಾಗಿ ಹೇಳಬೇಕಾಗಿರೋದು ಗ್ಯಾಸ್. ಇದು ಅಲ್ಲಿ ಅಮೆರಿಕ, ಇಸ್ರೇಲ್, ಇರಾನ್ ಬಾಂಬುಗಳ ಸುರಿಮಳೆ. ಕರ್ನಾಟಕದಲ್ಲಿ ಕಣ್ಣೀರಿನ ಸುರಿಮಳೆ ಗ್ಯಾಸ್ಗಾಗಿ. ಗ್ಯಾಸ್ ಕೊಡ್ಲೇಬೇಕು, ಸಿಲಿಂಡರ್ ಕೊಡ್ಲೇಬೇಕು. ಈ ವಾರದಲ್ಲಿ ಕೊಡದೇ ಇದ್ರೆ ಭಾರಿ ಹೋರಾಟ. 23ನೇ ತಾರೀಕು ಮುಖ್ಯಮಂತ್ರಿಗಳ ಮನೆ ಮುಂದೆ ಹಗಲು ರಾತ್ರಿ ಮಲಗಿ ಕನ್ನಡ ಉಳಿಸಿ ಗ್ಯಾಸ್ ಕೊಡಿ, ಕನ್ನಡ ಉಳಿಸಿ ಗ್ಯಾಸ್ ಕೊಡಿ. ಹೊರನಾಡ ಕನ್ನಡಿಗರಿಗೆ 500 ಕೋಟಿ, ಕಾಸರಗೋಡಿಗೆ, ಕಾರವಾಡಿಗೆ, ಹೊಸೂರಿಗೆ, ಸೊಲ್ಲಾಪುರಕ್ಕೆ, ಮಡಕ್ಸಿರಕ್ಕೆ 500 ಕೋಟಿ ಕೊಡಬೇಕು ಅಂತ ಹೇಳಿ ಆಯವ್ಯಯದಲ್ಲಿ ಒತ್ತಾಯ ಮಾಡಿ 23ನೇ ತಾರೀಕು ಮುಖ್ಯಮಂತ್ರಿಗಳ ಮನೆ ಮುಂದೆ ಸತ್ಯಾಗ್ರಹ. ಗ್ಯಾಸ್ಗಾಗಿ, ಕನ್ನಡಕ್ಕಾಗಿ, ಕನ್ನಡಿಗರಿಗಾಗಿ. ಅದು ಎಷ್ಟು? ನಮ್ಮ 28 ರಾಷ್ಟ್ರೀಯ ಹೆದ್ದಾರಿ, 28 ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಬಂದ್. 1ನೇ ತಿಂಗಳು ಚಿತ್ರದುರ್ಗ ದಾವಣಗೆರೆ ರೋಡು ಅಲ್ಲಿ ಭಾರಿ ರಾಷ್ಟ್ರೀಯ ಹೆದ್ದಾರಿ ಮತ್ತು ದೇವನಹಳ್ಳಿ ಏರ್ಪೋರ್ಟ್ ರೋಡ್ ಅಲ್ಲಿಯೂ ಹೋರಾಟ ತೀವ್ರ. ಆ ದೃಷ್ಟಿಯಿಂದ ಮುಖ್ಯಮಂತ್ರಿ ಹೇಳ್ತೀನಿ, ಇದು ಬಹಳ ಗಂಭೀರವಾದಂತ ವಿಚಾರ. ಅಂತಿಮವಾಗಿ ನಾವೆಲ್ಲರೂ ಸೇರಿ ಒಂದು ತೀರ್ಮಾನಕ್ಕೆ ಬರ್ತೇವೆ. ಇಡೀ ಸಮಗ್ರ ಕರ್ನಾಟಕದ ಬೇಡಿಕೆಗಳು
ಬೇಕಾದಷ್ಟು ಬೇಡಿಕೆಗಳು ಇಡೀ ಕರ್ನಾಟಕದ, ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ, ಅಸೆಂಬ್ಲಿ ವಿಫಲ, ಮಹದಾಯಿ, ಮೇಕೆದಾಟ್, ಕೃಷ್ಣಾ ಮೇಲ್ದಂಡೆ, ಕನ್ನಡಿಗರಿಗೆ ಉದ್ಯೋಗ, ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ತಾ ಇದ್ದಾರೆ, ಬ್ಯಾಂಕ್, ರೈಲ್ವೆ, ಕನ್ನಡ, ಗ್ಯಾಸ್ ಗ್ಯಾಸ್ ಗ್ಯಾಸ್. ಇದಕ್ಕಾಗಿ ನಾವೆಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯ, ಅಖಂಡ ಕರ್ನಾಟಕ ಬಂದ್ ಮಾಡ್ತಕ್ಕಂಥ ಚಿಂತನೆ ನಮಗಿದೆ. ಅದನ್ನು ನಾವು ಮಾಡ್ತೀವಿ. ಈಗ ಕುಮಾರ್ ಮತ್ತು ದೇವ್ ಕೆಲವು ವಿಚಾರಗಳನ್ನ ಬಹಳ ಪ್ರಮುಖವಾಗಿ ಮಾತನಾಡ್ತಾರೆ. ಸರ್ ರಾಜ್ಯವನ್ನ ಪ್ರತಿನಿಧಿಸುವಂತಹ ಸಂಸದರು ಏನ್ ಮಾಡ್ತಿದ್ದಾರೆ? ಚಳುವಳಿಗಳು ಸಂಸದರನ್ನ ಬಿಟ್ಟು ಕೇವಲ ರಾಜ್ಯ ಸರ್ಕಾರ ಮತ್ತೆ ಆ ಸರ್ಕಾರವನ್ನು ಕೇಳ್ತಾ ಇದೆ. ಸಂಸದರಂತ ಆಯ್ಕೆ ಮಾಡಿರೋದು ಯಾಕೆ ಮೌನವನ್ನ ಇಟ್ಕೊಂಡಿದ್ದಾರೆ? ಬೇಡದ ವಿಚಾರಗಳಿಗೆ ಪ್ರಸ್ತಾಪ ಮಾಡುವಂತಹ ಸಂಸದರು ಗ್ಯಾಸ್ ವಿಚಾರಕ್ಕೆ ಯಾಕೆ ಸುಮ್ಮನಿದ್ದಾರೆ? ಖಂಡಿತ ನಿಮ್ಮ ಪ್ರಶ್ನೆ ಬಹಳ ಅದ್ಭುತವಾದ ಪ್ರಶ್ನೆ. ನಾನು ಮೊದಲಿಂದಲೂ ಹೇಳ್ತಾ ಇದ್ದೀನಿ, ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಸಂಸದರನ್ನ ಬೀದಿಯಲ್ಲಿ ಹರಾಜಾಕಿದ್ದೇವೆ. ಬೀದಿಯಲ್ಲಿ ಯಾರು ಹರಾಜು ಕೊಂಡ್ಕೊಳ್ಳಿಲ್ಲ, ಅಷ್ಟು ಹೀನಾಯವಾಗಿದ್ದಾರೆ. ಇವರು ಯಾರಿಗೂ ಶಕ್ತಿ ಇಲ್ಲ, ರಾಜ್ಯದ ಬಗ್ಗೆ ಅಭಿಮಾನ ಇಲ್ಲ, ಚಿಂತನೆ ಇಲ್ಲ. ಒಂದು ದಿನವಾದರೂ ಲೋಕಸಭೆಯಲ್ಲಿ ಕರ್ನಾಟಕದ ಪರವಾಗಿ ಸಭಾತ್ಯಾಗ ಮಾಡಲಿಲ್ಲ, ಧರಣ ಮಾಡಲಿಲ್ಲ, ಹೋರಾಟ ಮಾಡಲಿಲ್ಲ, ಪ್ರಧಾನಮಂತ್ರಿಯ ಮನೆ ಮುಂದೆ ಕೇಳಲಿಲ್ಲ. ಕರ್ನಾಟಕದ ಸಂಸದರು ವಿಫಲ ಕೂಡಲೇ ರಾಜೀನಾಮೆ ಕೊಡಬೇಕಾಗುತ್ತೆ. ನೀವು ಕರ್ನಾಟಕದ ಬಗ್ಗೆ ಪಾರ್ಲಿಮೆಂಟ್ ಮಾತಾಡದೇ ಇದ್ದಾರೆ, ರಾಜೀನಾಮೆ ಕೊಡಬೇಕಾಗುತ್ತೆ. ಇಲ್ಲ ನಿಮ್ಮ ಮನೆಗಳಿಗೆ ಬೀಗ ಹಾಕ್ತೀವಿ, ನಿಮ್ಮನ್ನ ಮುತ್ತಿಗೆ ಹಾಕ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ಕನ್ನಡ ಒಕ್ಕೂಟ, ವಾಟಾಳ್ ನಾಗರಾಜ್ ಅವರ ನಾಯಕತ್ವದ ಕನ್ನಡ ಸೇನೆ ಸಹ ಬೆಂಬಲವನ್ನು ವ್ಯಕ್ತಪಡಿಸುತ್ತಾ ಇವತ್ತು ಗಡಿನಾಡಿನಲ್ಲಿ ಇವತ್ತು ಬೀದರ್ ಇರ್ಬೋದು, ಬಳ್ಳಾರಿ ಇರ್ಬೋದು, ರಾಯಚೂರು ಇರ್ಬೋದು, ಚಾಮರಾಜನಗರ, ಹೊಸೂರು, ಸುತ್ತ ಕರ್ನಾಟಕದ ಎಲ್ಲ ಭಾಗದಲ್ಲೂ ಕನ್ನಡ ಶಾಲೆಗಳನ್ನ ಮುಚ್ಚುವಂಥ ಸ್ಥಿತಿ ನಿರ್ಮಾಣ ಮಾಡಿದ್ದಾರೆ, ಮುಕ್ತಾ ಇದ್ದಾರೆ. ಇವತ್ತು ಖಾಸಗಿ ಶಾಲೆಗಳಿಗೆ ಪ್ರತಿಸ್ಪರ್ಧಿಯಾಗಿ ಹಲವಾರು ಶಾಸಕರು ಒಳ್ಳೆಯ ಸರ್ಕಾರಿ ಶಾಲೆಯನ್ನು ಕಟ್ಟಿದ್ದಾರೆ. ಅದೇ ರೀತಿ ಕರ್ನಾಟಕದ 24 ಜಿಲ್ಲೆಗಳಲ್ಲಿ 224 ಜಿಲ್ಲೆಯಲ್ಲಿ ಶಾಸಕರು ಸಹ ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡ ತಂದು ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವಂಥ ಸರ್ಕಾರಿ ಶಾಲೆಯನ್ನು ಕಟ್ಟೋದ್ರ ಮೂಲಕ ಖಾಸಗಿ ಶಾಲೆಯಲ್ಲಿ ಮಕ್ಕಳುಗಳು ಸರ್ಕಾರಿ ಶಾಲೆಗೆ ಪ್ರವೇಶ ಮಾಡುವಂಥ ಕೆಲಸವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಕನ್ನಡ ಸೇನೆ ಕರ್ನಾಟಕ ಹೋರಾಟವನ್ನು ಮಾಡ್ತಾ ಇದ್ವಿ ಮತ್ತು ಯುದ್ಧವನ್ನು ಬೇಡ ಅಂತ ಕನ್ನಡ ಸೇನೆ ಕರ್ನಾಟಕ ಸಹ ಆಗ್ರಹ ಮಾಡ್ತೀವಿ. ಇಡೀ ರಾಜ್ಯ ಮತ್ತು ದೇಶ ಅನುಭವಿಸ್ತಾ ಇರ್ತಕ್ಕಂತಹ ಅನಿಲ ಮತ್ತು ಅಡಿಗೆ ಅನಿಲ ಮತ್ತು ತೈಲದ ವಿಚಾರವಾಗಿ ವಾಟಾಳ್ ನಾಗರಾಜ್ ಸಾಹೇಬರ ನೇತೃತ್ವದಲ್ಲಿ ಮತ್ತು ನಮ್ಮ ಕನ್ನಡ ಸೇನೆ ಕರ್ನಾಟಕ ರಾಜ್ಯಾಧ್ಯಕ್ಷರಾದಂಥ KR ಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ಕನ್ನಡ ಜಾಗೃತಿ ವೇದಿಕೆ ಸಹಭಾಗಿತ್ವದಲ್ಲಿ ಒಂದು ಅತ್ತಿಬೆಲೆ ಗಡಿ ಭಾಗದಲ್ಲಿ ಒಂದು ಸಾಂಕೇತಿಕವಾದಂತಹ ಒಂದು ಚಳವಳಿಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಪ್ರಪಂಚದಾದ್ಯಂತ ಇವತ್ತು ಅಡಿಗೆ ಅನಿಲದ ಸಮಸ್ಯೆ ಕಾಡ್ತಾ ಇದೆ. ಅದಕ್ಕೆ ನಮ್ಮ ಭಾರತ ಅದು ಕರ್ನಾಟಕಕ್ಕೆ ಇವತ್ತು ಬಹಳ ಅವಶ್ಯಕತೆ ಇದೆ. ಬಟ್ ಏನಂದ್ರೆ ಇಲ್ಲಿನ ರಾಜಕಾರಣಿಗಳು ಇದ್ರ ಬಗ್ಗೆ ಸಾಮಾನ್ಯ ಜನತೆ ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟಗಳ ಬಗ್ಗೆ ಯಾರು ಕೂಡ ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಮಾಧ್ಯಮಗಳಲ್ಲಾಗಲಿ ಅಥವಾ ಅಸೆಂಬ್ಲಿಯಲ್ಲಾಗಲಿ ಯಾರು ಕೂಡ ಮಾತನಾಡ್ತಾ ಇಲ್ಲ. ಇವರನ್ನ ಎಚ್ಚರಿಸೋದಕ್ಕಾಗೇನೆ ಇವತ್ತು ವಾಟಾಳ್ ನಾಗರಾಜ್ ಸಾಹೇಬ್ ನೇತೃತ್ವದಲ್ಲಿ ಚಳವಳಿ ರಾಜ್ಯಾದ್ಯಂತ ನಡೀತಾ ಇದೆ. ಇದ್ರ ಬಗ್ಗೆ ಮನುಷ್ಯನಿಗೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಒದಗಿಸೋದಕ್ಕೆ ಈ ಸರ್ಕಾರಗಳ ಕೈಯಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ನೀವು ಸರ್ಕಾರ ಯಾಕೆ ನಡೆಸ್ತಾ ಇದ್ದೀರಿ ಅನ್ನೋದು ಒಂದು ಪ್ರಶ್ನೆ. ಅದ್ರ ಜೊತೆಗೆ ಇವತ್ತು ಕನ್ನಡ ಮಾಧ್ಯಮ ಶಾಲೆಗಳನ್ನು ಮುಚ್ಚುತ್ತಾ ಇದ್ದಾರೆ. ಕನ್ನಡಿಗರಿಗೆ ಉದ್ಯೋಗ ಇಲ್ಲ, ವಲಸಿಗರ ಹಾವಳಿ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ. ಅನ್ನಕ್ಕಂತ ಬಂದಂಥವರು, ಉದ್ಯೋಗಕ್ಕೆ ಅರಸಿ ಬಂದಂಥ ಜನ ಕನ್ನಡಿಗರ ಮೇಲೆ ಪ್ರತಿನಿತ್ಯ ದೌರ್ಜನ್ಯ ದಬ್ಬಾಳಿಕೆಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ವಲಸೆ ಕಾಯ್ದೆಯನ್ನ ಮಾಡಬೇಕಾಗಿ ಕರ್ನಾಟಕ ಸರ್ಕಾರವನ್ನ ನಾವು ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ವಾಟಾಳ್ ಸಾಹೇಬರು ಅನೇಕ ಬಾರಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಬಹಳ ಹತ್ತಿರವಾಗಿರೋದ್ರಿಂದ ಅವ್ರಿಗೆ ಕನ್ನಡ ಚಳವಳಿಗಾರರ ಮೇಲೆ ಇರತಕ್ಕಂಥ ಎಲ್ಲ ಕೇಸ್ಗಳನ್ನ ವಾಪಸ್ ಪಡಿಬೇಕು ಅಂತೇಳಿ 100 ಬಾರಿ ಅವರಿಗೆ ಮನವಿಯನ್ನು ಮಾಡಿದ್ದಾರೆ.
ಆದರೂ ಕೂಡ ಕೇವಲ ವೇದಿಕೆಗಳಲ್ಲಿ ವಾಟಾಳ್ ಸಾಹೇಬರು ಏರ್ಪಾಡು ಮಾಡಿದಂಥ ಕನ್ನಡ ರಾಜ್ಯೋತ್ಸವ 2026 ನವೆಂಬರ್ 1ನೇ ತಾರೀಕು ಆ ಒಂದು ಕಾರ್ಯಕ್ರಮದಲ್ಲಿ ಕೂಡ ಬಂದು ಹೇಳ್ಬಿಟ್ಟು ಹೋದ್ರು, ಕನ್ನಡಿಗರ ಹೋರಾಟಗಾರ ಮೇಲಿರ್ತಕ್ಕಂಥ ಕೇಸ್ಗಳನ್ನು ವಾಪಸ್ ಪಡ್ಕೊಳ್ತೀವಿ ಅಂತೇಳಿ. ಅದಾಗಿ ಈಗಾಗಲೇ 6 ತಿಂಗಳಾಯ್ತಾ ಬಂದು ಒಂದು ದಿನ ಅದ್ರ ಬಗ್ಗೆ ಮಾತನಾಡಲಿಲ್ಲ, ಕೇಸು ವಾಪಸ್ ಮಾಡಲಿಲ್ಲ. ಕನ್ನಡಿಗರ ಮೇಲೆ ಈ ರೀತಿಯಾದಂತಹ ನಿರ್ಲಕ್ಷ್ಯತೆ ನಮ್ಮ ರಾಜ್ಯದಲ್ಲೇ ನಮ್ಮನ್ನು ಆಡ್ತಾ ಇರ್ತಕ್ಕಂಥ ಸರ್ಕಾರಗಳು ಮಾಡ್ತಾ ಇದ್ದಾರೆ. ಇದನ್ನು ಹೆಚ್ಚಿನಗೊಳಿಸಬೇಕಂತ ಹೇಳಿ ಇವತ್ತು ಅಖಂಡ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಯುವಕ ಸಂಘಟನೆಗಳು, ಯುವತಿಯರ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು, ಎಲ್ಲ ಪಕ್ಷದ ಮುಖಂಡರುಗಳು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕಾಗ್ತದೆ. ಈಗಾಗಲೇ ವಾಟಾಳ್ ಸಾಹೇಬರು ಹೇಳಿರೋದ್ರಿಂದ ಮುಂದೆ 28ನೇ ತಾರೀಕು ನ್ಯಾಷನಲ್ ಹೈವೇ ಹೊಸಕೋಟೆ ಮತ್ತು ಕೋಲಾರ ರಾಷ್ಟ್ರೀಯ ಹೆದ್ದಾರಿಯನ್ನು ಮುತ್ತಿಗೆ ಹಾಕ್ತಕ್ಕಂಥ ಒಂದು ಕೆಲಸ ಇದೆ. 23ನೇ ತಾರೀಕು ರಾಜ್ಯದ ಮುಖ್ಯಮಂತ್ರಿಗಳ ಮನೆಯನ್ನು ಮುತ್ತಿಗೆ ಮಾಡ್ತಕ್ಕಂಥ ಕೆಲಸ ಇದೆ. ಮುಂದಿನ ತಿಂಗಳಲ್ಲಿ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ಒಂದು ನಿರ್ದಿಷ್ಟವಾದಂಥ ಅಂದ್ರೆ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಕನ್ನಡಿಗರ ಏನು ಸಮಸ್ಯೆಗಳೇನಿದಾವೆ, ಶಾಶ್ವತ ಸಮಸ್ಯೆಗಳು, ಅದು ಬಗೆಹರಿಬೇಕು ಅಂತ ಹೇಳಿದ್ರೆ ಒಂದು ದೊಡ್ಡ ಮಟ್ಟದ ಚಳವಳಿಯನ್ನು ಮಾಡಬೇಕು. ಅದು ಮುಂದಿನ ಹೋರಾಟಗಳ ಬಗ್ಗೆ ನಾವು ವಾಟಾಳ್ ನಾಗರಾಜ್ ಸಾಹೇಬರ ಏನು ಒಂದು ಮಾರ್ಗದರ್ಶನದಲ್ಲಿ ಆ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡೋದಕ್ಕೆ ಅಂದ್ರೆ ಈಗಾಗಲೇ ಅವರು ಪ್ರಸ್ತುತಪಡಿಸಿದ್ದಾರೆ, ನಿಮ್ಮ ಮುಂದೆ ಕರ್ನಾಟಕ ಬಂದ್ ಮಾಡಬೇಕು ಅಂತೇಳಿ. ಅದ್ರ ಬಗ್ಗೆ ಚಿಂತನೆಯನ್ನ ಮಾಡಿ ಎಲ್ಲರೂ ಒಗ್ಗೂಡಿಸ್ಕೊಂಡು ದೊಡ್ಡ ಮಟ್ಟದ ಚಳವಳಿಯನ್ನು ಮಾಡೋದಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತೇವೆ. ಹೀಗಾಗಿ ಈ ಸಂದರ್ಭದಲ್ಲಿ ಗ್ಯಾಸ್ನ ಸಮಸ್ಯೆ, ಸಿಲಿಂಡರ್ನ ಸಮಸ್ಯೆ, ಮತ್ತೆ ಕನ್ನಡ ಶಾಲೆಗಳನ್ನು ಮುಚ್ಚುತ್ತಾ ಇರ್ತಕ್ಕಂಥದ್ದು, ಮತ್ತು ನಿರುದ್ಯೋಗದ ಸಮಸ್ಯೆ, ಮತ್ತು ವಲಸಿಗರ ಹಾವಳಿ ಹೆಚ್ಚಾಗ್ತಾ ಇದೆ. ಬೆಂಗಳೂರಲ್ಲಿ ಪ್ರತಿನಿತ್ಯ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ. ಅದು ತೆಲುಗರ ಕೈಯಲ್ಲಿದೆ, ತಮಿಳರ ಕೈಯಲ್ಲಿದೆ, ಮಲಯಾಳಿಗಳ ಕೈಯಲ್ಲಿದೆ, ಗುಜರಾತಿಗಳು, ಮಾರ್ವಾಡಿಗಳು, ಸಿಂಧಿಗಳು, ಇವ್ರ ಕೈಯಲ್ಲಿ ಇವತ್ತು ಬೆಂಗಳೂರು ಹೋಗ್ಬಿಟ್ಟಿದೆ. ಅದನ್ನು ಉಳಿಸ್ಕೋಬೇಕಂತಂದ್ರೆ ಕನ್ನಡಿಗರೆಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನ ಮಾತು, ಅದು ವಾಟಾಳ್ ನಾಗರಾಜ್ ಅವರ ಮಾತಿಗೆ ಹೋಗೊಟ್ಟು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಅಂತೇಳಿ ಕನ್ನಡ ಜಾಗೃತಿ ವೇದಿಕೆಯಿಂದ ಹೇಳಿಕೆ ಬಯಸ್ತೇನೆ.